ಒಂದು ಈ ಥರ ರೂಢಿಗಳನ್ನು ಮಾಡ್ಕೊಳ್ಳೋದು. ನೀವು ಬ್ರೈನ್ನ ಫುಲ್ ಮಾಡಿ, ಇಲ್ಲ ಯಾರಾದರೂ ಜಾಣರ ಟಿಪ್ಸ್ ಕೇಳಿ, ಇಲ್ಲ ಏನೋ ಒಂದು ಪ್ರಾಕ್ಟೀಸ್ ಮಾಡಿ ಆ ಪ್ಯಾಟರ್ನ ಬ್ರೇಕ್ ಮಾಡಿ. ಎರಡನೇದಿದೆ ಶಾರ್ಟ್ಕಟ್, ಅದು ಏನದು? ನಾವೆಲ್ಲ ಅದು ವಯಸ್ಸಾದಾಗ ಮಾಡ್ಕೊಳ್ಳೋದು ಅಂತ ಅಂತೀವಲ್ಲ, ಆಧ್ಯಾತ್ಮ. ನಾನು ಯಾರು ಅನ್ನೋ ಪ್ರಶ್ನೆಯನ್ನು ನಾವು ಕೇಳ್ಕೊಂಡಾಗ, ನಾನು ಸಮೃದ್ಧ, ನಾನು ಆನಂದ, ನಾನು ಏಳಿಗೆ, ನಾನು ವೈಭವ. ಸೊ ಯಾವಾಗ ನನಗೆ ಅದು ಮನದಟ್ಟಾಗೋಗುತ್ತೋ, ನನ್ನ ಜೊತೆಯಲ್ಲೇ ಈ ಎಲ್ಲ ವಿಶೇಷವಾದ ಗುಣಗಳು ಇದೆ ಅನ್ನೋದು ಕನ್ಫರ್ಮ್ ಆದಾಗ, ಈಗ ನಿಮ್ಮದೇ ಎಕ್ಸಾಂಪಲ್ ಬಂದಾಗ, ನಾನು ಸಮೃದ್ಧ. ಈಗ ನಾವು ಯಾವುದೇ ದೇವಸ್ಥಾನವನ್ನು ನೋಡಿದ್ರೆ ಅಲ್ಲಿ ಆ ವೈಭವೀಕರಣ ಇರೋದಿಲ್ವಾ? ತುಂಬ ಬಡವರಾಗಿ ದೇವ್ರನ್ನ ನೋಡೋಕೆ ಇಷ್ಟಪಡ್ತೀವ? ಇಲ್ಲ. ಅದು ಜುಳು ಅಂತ ಹೊಡಿತಾ ಇದ್ರೇ ದೇವ್ರಿಗೂ ಒಂದು ಗತ್ತು ಅಲ್ವಾ? ಸೊ ನಾನು ಸಮೃದ್ಧತೆ, ಅದನ್ನು ನಾನು ಕಂಪ್ಲೀಟಾಗಿ ಆನೆಸ್ಟಾಗಿ ನಂಬಬೇಕು. ಅಬ್ಸಲ್ಯೂಟ್ಲಿ ನಂಬಿದಾಗ ಐ ವಿಲ್ ಸೇವ್ ನಾವು ಅಂದಾಗ ರೆಸಿಸ್ಟೆನ್ಸ್ ಬರೋದಿಲ್ಲ ಮೈಂಡಲ್ಲಿ. ಆಧ್ಯಾತ್ಮದಲ್ಲಿ ಎಲ್ಲ ಆರೋಗ್ಯದ ಸಮೃದ್ಧದ ಸೂತ್ರಗಳು ತುಂಬ ಸುಲಭವಾಗಿದೆ. ಸೊ ಇದನ್ನ ತುಂಬ ಸಣ್ಣದಾಗಿ ಬ್ರೇಕ್ ಡೌನ್ ಮಾಡಬೇಕು ಅಂತ ಹೇಳಿದ್ರೆ, ಎಸ್ ಇಫ್ ಯಾರಾದರೂ ನಿಮಗೆ ಅಗ್ಲಿ ಇದ್ದೀರಿ ಅಂತ ಹೇಳ್ತಾ ಇದ್ರೆ, ಎಸ್ ನೋ ಐ ಆಮ್ ಬ್ಯೂಟಿಫುಲ್. Absolutely. ಇದು ಎವ್ರಿ ಟೈಮ್ ನಮಗ್ ನಾವು ಹೇಳ್ಕೋಬೇಕಾಗಿರೋದು. ನೀನ್ ದಡ್ಡ ಇದೀಯಾ ಅಂತ ಹೇಳಿದ್ರೆ, ನಾನು ಬುದ್ಧಿವಂತ.